ಇವತ್ತು ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ನಾನು ಬಯಸ್ತೇನೆ. ಇದು ಪ್ರತಿ ವರ್ಷದಂತೆ ಈ ವರ್ಷ ಯುಗಾದಿ ಹಬ್ಬ ಮತ್ತು ರಂಜಾನದ ಇಡೀ ದೇಶದಲ್ಲಿ ಒಂದು ಭಾವಿಕತೆ ಇರ್ತಕ್ಕಂಥ ಒಂದು ಹಬ್ಬ. ವಿಶೇಷವಾಗಿ ಎರಡು ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಎರಡೂ ಕೂಡಿ ಬರುವುದರಿಂದ ಈ ನಾಡಿನ ಜನತೆ ಸತತವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಆಗಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಆಗಲಿ ಒಂದು ರಂಜಾನ್ ಹಬ್ಬದ ಪ್ರತಿ ದಿವಸ ಉಪವಾಸನ ಮಾಡಿ ಪ್ರತಿ ಸಾಯಂಕಾಲ ಬೆಳಗಿನ 4 ಗಂಟೆಗೆ ಎದ್ದು ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತು ಒಂದು ತಿಂಗಳ ಯಾವ ರೀತಿ ನಾಡಿನ ಜನತೆ ಇವತ್ತು ಮುಸಲ್ಮಾನ್ ಬಾಂಧವರು ಎಲ್ಲರೂ ಇವತ್ತು ಕೊನೆಯ ದಿನ ಇವತ್ತು ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಒಂದು ಬಹಳ ಸಂತೋಷದ ವಿಷಯ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನನ್ನ ಮನೆಯಲ್ಲಿ ಕೂಡ ನನ್ನ ಮಗಳು ಕೂಡ ನನ್ನ ಹಿರಿಯ ಸೋದರು ಕೂಡ ವಿಶೇಷವಾಗಿ ರಂಜಾನ್ ಹಬ್ಬದ ಉಪವಾಸವನ್ನು ಪ್ರತಿ ದಿವಸ ಆಚರಣೆ ಮಾಡ್ತಕ್ಕಂಥದ್ದು. ಇದು ನಮ್ಮ ತಂದೆಯವರು ಹಿಡ್ಕೊಂಡು ಇಲ್ಲಿವರೆಗೆ ಇದು ನಮ್ಮ ಮನೆತನದಲ್ಲಿ ಬರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದರ ಜೊತೆಯಲ್ಲಿ ಯುಗಾದಿ ಹಬ್ಬನೂ ಕೂಡ ಇಡೀ ದೇಶದಲ್ಲಿ ಎಲ್ಲ ಸಮಾಜದವರು ಕೂಡ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ತಮ್ಮ ಗ್ರಾಮಗಳಲ್ಲಿ ತೆರಳಿ ತಮ್ಮ ತೋಟ ಇರ್ಬೋದು ಹೊಲ ಇರ್ಬೋದು ಅಲ್ಲಿ ಹೋಗಿ ಪೂಜೆಗಳನ್ನು ಸಲ್ಲಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಬರ್ತಕ್ಕಂಥದ್ದು ನೋಡಿ ಭಾಳ ಪರಮ ಪೂಜ್ಯರ ಶ್ರೀಗಳ ಹತ್ರ ಹೋಗಿ ತಮ್ಮ ಆಶೀರ್ವಾದ ಪಡ್ತಕ್ಕಂಥದ್ದು, ದೇವಸ್ಥಾನದಲ್ಲಿ ಹೋಗಿ ಆಶೀರ್ವಾದ ಪಡ್ತಕ್ಕಂಥದ್ದು ಇದು ಯುಗಾದಿ ಹಬ್ಬ. ಇವತ್ತು ಎಲ್ಲರಿಗೆ ಈ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಸಂತೋಷ, ಸಮೃದ್ಧಿ, ನೆಮ್ಮದಿ, ಮಳೆ ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಕ್ಕೆ ಬಯಸ್ತೇನೆ. सभी लोगों को अस्सलाम वालेकुम रहमतुल्लाहि व बरकातुहू. ಸಮಸ್ತ ನಾಡಿನ ಬಾಂಧವರಿಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. वैसे जैसे हम सभी मुसलमान भाइयों को रमजान ईद की मुबारकबाद देता हूँ. अस्सलाम वालेकुम रहमतुल्लाहि व बरकातुहू. मेरा नाम साकिब नंदवाड़ी